ಎಜೆ ನ್ಯೂಸ್ಗೆ ಸ್ವಾಗತ. ವಡಗೇರಿ ತಾಲೂಕಿನ ದೋರ್ನಹಳ್ಳಿ ಹೋಬಳಿಯಲ್ಲಿ ಬರುವ ತೇಕರಾಳ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಸರ್ವೆ ನಂಬರ್ 13ರಲ್ಲಿ 10 ಗುಂಟೆ ಜಮೀನು ಇರುವುದು. ಈ ಜಮೀನು ಬಿಟ್ಟರೆ ದಲಿತರಿಗೆ ಅಂಬೇಡ್ಕರ್ ಭವನಕ್ಕಾಗಿ ಬೇರೆ ಕಡೆ ನಿವೇಶನ ಇರುವುದಿಲ್ಲ. ಸರ್ವೆ ನಂಬರ್ 13ರಲ್ಲಿ 10 ಗುಂಟೆ ಜಮೀನನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕಾಗಿ ಮಂಜೂರು ಮಾಡಬೇಕು ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಿಂದ ವಡಗೇರಿ ರಸ್ತೆಯಿಂದ ಉಳ್ಳೆಸೂಗೂರು ರಸ್ತೆ ಮತ್ತು ಚರಂಡಿಯನ್ನ ಮಂಜೂರು ಮಾಡಬೇಕು. ವಿಳಂಬವಾದರೆ ಆ ಗ್ರಾಮದ ಮೇಲ್ವರ್ಗದ ಕುರುಬ ಜನಾಂಗದವರ ಮಧ್ಯೆ ಮತ್ತು ದಲಿತರ ನಡುವೆ ಗಲಾಟೆಗಳ ಆಗುವ ಸಂಭವವಿರುತ್ತೆ. ಆದ್ದರಿಂದ ತಾವುಗಳು ತುರ್ತಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕಾಗಿ ಸರ್ಕಾರಿ ಸರ್ವೆ ನಂಬರ್ 13ರಲ್ಲಿ ಇರುವ 1 ಎಕರೆ 10 ಗುಂಟೆ ಜಮೀನು ಮಂಜೂರು ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಿಂದ ಪೂರ್ವಕ್ಕೆ ಇರುವ ವಡಗೇರಿ ರೋಡ್ ಉಳಸೂಗೂರು ಮುಖ್ಯ ರಸ್ತೆ ಅವರಿಗೆ ರಸ್ತೆ ಮತ್ತು ಚರಂಡಿಯನ್ನ ಮಂಜೂರು ಮಾಡಿಕೊಳ್ಳಬೇಕು. ಒಂದು ವೇಳೆ ವಿಳಂಬವಾದರೆ 2 ಜಾತಿಗಳ ನಡುವೆ ಗಲಾಟೆಗಳು ಆಗಿ ಜೀವ ಹಾನಿಯಾಗುವ ಸಂಭವವಿರುತ್ತೆ ಎಂದು ಜಿಲ್ಲಾಧಿಕಾರಿ ಕಚೇರಿಗಳ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಂಸ್ಥೆ ಕ್ರಾಂತಿಕಾರಿ ಜಿಲ್ಲಾ ಶಾಖೆ ವತಿಯಿಂದ ಮಾನ್ಯ ಡಿಸಿ, ಮಾನ್ಯ ಶಿವು, ಮಾನ್ಯ ಸುಶೀಲಪುರ ಡಿಡಿ ಅವರಿಗೆ ಮನವಿ ಕೊಡುವುದೇನೆಂದರೆ, ವಡಗೇರಿ ತಾಲೂಕಿನ ತೇಕರಾಳ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕಾಗಿ ದಲಿತ ಕೇರಿಗೆ ಹೊಂದಿಕೊಂಡಂಥ ಸರ್ಕಾರಿ ಸರ್ವೆ ನಂಬರ್ 13ರಲ್ಲಿ 1 ಎಕರೆ 10 ಗುಂಟೆ ಜಮೀನಿದೆ. ಆ 1 ಎಕರೆ 10 ಗುಂಟೆ ಜಮೀನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಬೇಕಂತ ನಾವು ಇವತ್ತು ರಾಜ್ಯ ದಲಿತ ಸಂಘ ಸಂಸ್ಥೆ ವತಿಯಿಂದ ಮಾನ್ಯ ಡಿಸಿ ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಅದರ ಜೊತೆಗೆ ಆ ಅಂಬೇಡ್ಕರ್ ನಗರದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ಆ ಚರಂಡಿ ನೀರು ಹೊರಗಡೆ ಹೋಗೋಂಥ ವ್ಯವಸ್ಥೆ ಇಲ್ಲ. ಚರಂಡಿ ನೀರು ದಲಿತ ಕೆರೆಯಲ್ಲಿ ನಿಂತು ರೋಗ ರುಜಿನಗಳಾಗುವ ಸಂಭವ ಇದೆ. ಆ ದಲಿತ ಕೆರೆಯಲ್ಲಿ ನಿಂತಂಥ ಚರಂಡಿ ನೀರನ್ನು ಹೊರಗಡೆ ಕಳಿಸೋಂಥ ವ್ಯವಸ್ಥೆ ಮಾಡಬೇಕು, ಚರಂಡಿ ಮಾಡಬೇಕು. ಈ ಒಂದು ಬೇಡಿಕೆಯನ್ನು ನಾವು ಇವತ್ತು ಮಾನ್ಯ ಡಿ ಸಿ ಅವರಿಗೆ, ಮಾನ್ಯ ಶಿವ ಮೇಡಮ್ ಅವರಿಗೆ, ಮಾನ್ಯ ಸುಶೀಲಪುರ ಡಿಡಿ ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಈ ಒಂದು ಮನವಿ ಸ್ವೀಕರಿಸಿ ನಮ್ಮ ಬೇಡಿಕೆಗಳನ್ನು ತೀವ್ರಗತಿಯಲ್ಲಿ ಬಗೆಹರಿಸಬೇಕಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಇವತ್ತು ಒಕ್ಕೂರಿನಿಂದ ಒತ್ತಾಯಪಡಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ದಲಿತ ಸಂಘ ಸಂಸ್ಥೆ ಹೋರಾಟಕ್ಕೆ. ಇದೇ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಕ್ರಾಂತಿ ರಾಜ್ಯ ಸಂಘಟನಾ ಸಂಚಾಲಕರು ಮಲ್ಲಿಕಾರ್ಜುನ ಕುರಗುಂದಿ, ನಿಂಗಣ್ಣವಲ್ಲಹಳ್ಳಿ, ಇನ್ನು ಅನೇಕ ಸಂಘಟನೆಯ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.